कुछ मोटिवेशन का तड़का हो जाए। एजुकेशन तो ले रहे हैं लेकिन बीच में 10-15 मिनट का एजुकेशन का मोटिवेशन का तड़का हो जाए। रेडी? मतलब आवाज आनी चाहिए अच्छे से। तैयार है? इसको कन्नड़ में क्या बोलते हैं? तैयार है? एक आदमी बोल दो भाई। अच्छा वही जो आप बोल रहे हो। ठीक है, तो हमारे बीच में हमारे गेस्ट ऑफ ऑनर शरद जी मौजूद हैं। एक बार खड़े होके जोरदार तालियों के साथ उनका स्वागत करें। उन्होंने हमारे लिए अपना कीमती समय निकाला। जोरदार तालियां एक बार खड़े होके। सर प्लीज वेलकम ऑन द स्टेज सर। ಸೊ ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ನ ದೊಡ್ಡ ದೊಡ್ಡ ದಿಗ್ಗಜರು, ಕರ್ನಾಟಕದ ದೊಡ್ಡ ದೊಡ್ಡ ದಿಗ್ಗಜರು ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಎಲ್ಲರೂ ಒಂದು ಸೂರಿನಲ್ಲಿ ಸೇರಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ತುಂಬಾ ಸ್ಟ್ರಗಲ್ ಮಾಡಿದ್ದೆ, ತುಂಬಾ ಎಫರ್ಟ್ ಹಾಕಿದ್ದೆ ಇದಕ್ಕೋಸ್ಕರ. ಬಟ್ ಎಲ್ಲೋ ಒಂದ್ ಕಡೆ ವಿಫಲತೆ ಆಗ್ತಾ ಇದ್ದೆ. ಬಟ್ ಇವತ್ತು ರಾಹುಲ್ ಸರ್ ಅಂಡ್ ಅವರ ಮಿಸಸ್ ಅವ್ರು ಸೇರ್ಬಿಟ್ಟು ಒಂದು ಅದ್ಭುತವಾದಂಥ ವೇದಿಕೆಯನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಂಥ ವೇದಿಕೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಯಾರು ಮಾಡೋದಿಲ್ಲ. ನಾನೊಂದು ಕನಸನ್ನು ಹೊತ್ಕೊಂಡು ಬಂದಿದ್ದೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೆ. ಅದು ಕನಸು ನನಸಾಗಿ ಉಳಿದ್ಬಿಡ್ತು. ಅದು ನನಸಾಗಲಿಲ್ಲ, ಕನಸಾಗಿ ಉಳಿದಿತ್ತು. ಬಟ್ ಇವತ್ತು ಈ ಕ್ಷಣ ನೋಡಿದಾಗ ಅನಿಸ್ತಾ ಇದೆ, ಎಷ್ಟು ಚೆನ್ನಾಗಿದೆ ಅಲ್ಲ ಇದು ಇಂಡಸ್ಟ್ರಿ. ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ, ಎಷ್ಟು ಚಂದ ಈವೆಂಟ್ನ ಆರ್ಗನೈಸ್ ಮಾಡಿದ್ದಾರೆ. ಸರ್ ಆ್ಯಂಡ್ ಮೇಡಮ್, ಐ ವಿಲ್ ರಿಯಲಿ ಅಪ್ರಿಷಿಯೇಟ್ ಯು ಫಾರ್ ಯುವರ್ ಬ್ಯೂಟಿಫುಲ್ ಎಫರ್ಟ್. ಓಕೆ, ಇಟ್ ಈಸ್ ನಾಟ್ ಈಸಿ ಟು ಕಮಿಂಗ್ ಫ್ರಮ್ ಔಟ್ ಆಫ್ ದ ಸ್ಟೇಟ್ and conducting this type of the event and giving such things to the direct seller is really a big honor from our end. Okay, so ನಮ್ಮಂತ ಒಂದು ನೆಟ್ವರ್ಕರಿಗೆ ಟೆರರಿಸ್ಟ್ ಅಂತ ನೋಡ್ತಾರೆ. ಈ ನನ್ನ ಮಗ ಬಂದ ಓಡು 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 ಅಂತ ದುಡ್ಡು ಹಾಕ್ತಾನೆ, ಎಳ್ಕೊಂಡ್ಬಿಡ್ತಾನೆ ಅಂತ. ಸೊ ಇಷ್ಟೆಲ್ಲ ನೋವುಗಳನ್ನ ತಿನ್ಕೊಂತ, ಇಷ್ಟೆಲ್ಲ ನೋವುಗಳು ಇದ್ರೂ ಇಲ್ಲಿ ವೇದಿಕೆ ಸಿಕ್ಕಿದ ಕೂಡಲೇ, ಮೈಕ್ ಸಿಕ್ಕಿದ ಕೂಡಲೇ ನಗ್ತಾರೆ ನಾವೆಲ್ಲ. ಅವ್ರು ನಿಜವಾದ ನೆಟ್ವರ್ಕರ್ಸ್. ಸೊ ಎಲ್ಲ ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗ್ತಾ ಇರ್ತಾರೆ ಪಾಪ, ವೇದಿಕೆ ಮೇಲೆ ದೊಡ್ಡ ದೊಡ್ಡ ಕನಸುಗಳ ಬಗ್ಗೆ ಮಾತಾಡ್ತಾ ಇರ್ತಾರೆ. ಸ್ನೇಹಿತರೆ, ನಾನು ಕಂಡಂತ ಹಲವಾರು ಇಂಡಸ್ಟ್ರಿಗಳಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಒಂದು ಇಂಡಸ್ಟ್ರಿ, ಇದೊಂದು ಕರುಣಾಮಯಿ ಇಂಡಸ್ಟ್ರಿ. ಯಾಕೆ ಕರುಣಾಮಯಿ ಅಂತಂದು ಹೇಳಿದ್ರೆ, ಇಲ್ಲಿ LML ಅನ್ನೋನು ದುಡ್ಡು ಮಾಡ್ತಾ ಇದ್ದಾನೆ. MLM ಅನ್ನಕ್ಕೂ ಬರ್ತಾ ಇಲ್ಲ ಅವನಿಗೆ ಪಾಪ. ಬೇರೆ ಇಂಡಸ್ಟ್ರಿಯಲ್ಲಿ ನಿಮಗೆ ಅದ್ರ ತಳ ಕೂಡ ಗೊತ್ತಿಲ್ಲ ಅಂತಂದು ಹೇಳಿದ್ರೆ 10 ರೂಪಾಯಿ ದುಡ್ಡು ಮಾಡೋಕ್ಕಾಗಲ್ಲ. ಬಟ್ MLM ನಲ್ಲಿ LML ಅನ್ಕೊಂತ ಕೋಟ್ಯಾಧಿಪತಿ ಆಗಿದ್ದಾರೆ. ದಿಸ್ ಇಸ್ ದ ಬ್ಯೂಟಿ ಆಫ್ ದಿಸ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಸೊ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಒಂದು ಬಿಸ್ನೆಸ್ ಅಲ್ಲ ಸ್ನೇಹಿತರೆ, ಇದು ಬಿಸ್ನೆಸ್ ಅಂತಂದೇಳಿ ನಾನು ಯಾವತ್ತೂ ಪರಿಗಣಿಸಿಲ್ಲ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ನಮ್ಮ ಭವ್ಯ ಭಾರತದ ಭವಿಷ್ಯ ಅಂತ ಅನ್ಕೊಂಡಿದ್ದೀನಿ. ಡೈರೆಕ್ಟ್ ಸೆಲ್ಲರ್ಸ್ಗಳು ಹೇಗೆ ನಮ್ಮ ದೇಶ ಕಾಯ್ತಿರೋ, ಗಡಿ ಕಾಯ್ತಿರೋ ಸೈನಿಕರು ಇವತ್ತು ಹಗಲು ರಾತ್ರಿ ಕನಸು ಕಟ್ಕೊಂಡ್ಬಿಟ್ಟು ಹೆಂಡತಿ ಮಕ್ಕಳನ್ನ ದೂರ ಇಟ್ಬಿಟ್ಟು ನಮಗೋಸ್ಕರ ಪ್ರಾಣನ ಒತ್ತೆ ಇಟ್ಬಿಟ್ಟು ಕಷ್ಟ ಪಡ್ತಾ ಇದ್ದಾರೆ. ನಮ್ಮ ಡೈರೆಕ್ಟ್ ಸೆಲ್ಲರ್ಗಳು ನಮ್ಮ ಇಂಡಿಯನ್ ಎಕನಾಮಿನ ಡೆವಲಪ್ ಮಾಡ್ತಾ ಇದ್ದಾರೆ, ನಿರುದ್ಯೋಗಿತನ ತೆಗಿತಾ ಇದ್ದಾರೆ, ಹಲವಾರು ಜನಕ್ಕೆ ದಾರಿ ದೀಪ ಆಗಿದ್ದಾರೆ. ಸತ್ತು ಹೆಣ ಆಗಿ ಕನಸು ಕಾಣಲಿಲ್ಲವರಿಗೆ ಕನಸುಗಾರ ಆಗಿ ಕನಸನ್ನ ತೋರಿಸಿ ಅವ್ರ ಜೀವನ ಹೊಸದಾಗಿ ರೂಪಿಸಾಗ ಮಾಡಿದ್ದಾರೆ. ಸೊ ಇದು ಎಲ್ಲರ ಕೈ ಸಾಧ್ಯ ಇಲ್ಲ ಸ್ನೇಹಿತರೆ. ಡೈರೆಕ್ಟ್ ಸೆಲ್ಲಿಂಗ್ ಪ್ರೊಫೆಷನಲ್ ಇಸ್ ಅಲ್ಟಿಮೇಟ್ ಪ್ರೊಫೆಷನಲ್. ಇದು ಎಲ್ಲರ ಕೈ ಸಾಧ್ಯ ಇಲ್ಲ. ಬಹಳ ಜನ ಬರ್ತಾರೆ ಡೈರೆಕ್ಟ್ ಸೆಲ್ಲರ್ ಆಗ್ಬೇಕು ಅಂತ ಹೇಳಿ ಬ್ಲೇಸರ್ ಗೀಸರ್ ಹಾಕೊಂಡು ಸರ್ಟಿಫಿಕೇಟ್ ಕೊಡ್ಕೊಂಡು ಒಳ್ಳೆ ಕಾರಲ್ಲಿ ಇಳಿದ್ಬಿಟ್ರೆ ನಾ ಡೈರೆಕ್ಟ್ ಸೆಲ್ಲರ್, ಚೆನ್ನಾಗಿ ಇಳಿದ್ಬಿಟ್ರೆ ಡೈರೆಕ್ಟ್ ಸೆಲ್ಲರ್, ಚೆನ್ನಾಗಿ ಮಾತಾಡ್ಬಿಟ್ರೆ ಡೈರೆಕ್ಟ್ ಸೆಲ್ಲರ್. ನೋ, ಡೈರೆಕ್ಟ್ ಸೆಲ್ಲರ್ ಅಂತ ಹೇಳಿದ್ರೆ ಇಟ್ ಇಸ್ ಅ ಆರ್ಟ್. It is art. It is not a business.
ಈ ಆರ್ಟ್ ಅನ್ನ ನಾವೇನಾದ್ರೂ ನಿಜವಾಗ್ಲೂ ಡೀಪ್ ಆಗಿ ಇಳಿದು ಹೋಗ್ಬಿಟ್ರೆ ಸ್ನೇಹಿತರೆ, ನಾವು ಇಡೀ ಪ್ರಪಂಚನ ಆಳ್ಬೋದು, ನಾವು ಇಡೀ ಪ್ರಪಂಚನ ಹಿಸ್ಟ್ರಿನ ಬದಲಾವಣೆ ಮಾಡ್ಬೋದು. ನಾನಿವತ್ತು ಘಂಟಾಘೋಷವಾಗಿ ಹೇಳ್ತಾ ಇದ್ದೀನಿ, ಈ ಭಾರತದ ಹಿಸ್ಟ್ರಿ ಏನಾದ್ರೂ ಬದಲಾವಣೆ ಆಗುತ್ತೆ ಅಂತಂದು ಹೇಳಿದ್ರೆ, ಅಥವಾ ಆಗ್ಬೇಕು ಅಂತಂದು ಹೇಳಿದ್ರೆ, ಈ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬೆಳಿಬೇಕು. ಪ್ರತಿಯೊಬ್ಬ ನೆಟ್ವರ್ಕರ್, ಪ್ರತಿಯೊಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿ ನಿಂತ್ಕೋಬೇಕು ಸ್ನೇಹಿತರೆ. ಆಗ ಮಾತ್ರ ನಮ್ಮ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಅದ್ಭುತವಾದಂತ ವೇದಿಕೆಯನ್ನ ಕಾಣುತ್ತೆ. ಸೊ ನಮಗೇನಾಗ್ಬಿಟ್ಟಿದೆ ಡೈರೆಕ್ಟ್ ಸೆಲ್ಲಿಂಗ್ ಅಂತ ಹೇಳಿದ್ರೆ, ನನ್ನ ಕಂಪನಿ ನಂಬರ್ 1, ನನ್ನ ಲೀಡರ್ ಬೆಸ್ಟ್, ಬೇರೆದೇನು ಬೇಡ ನನಗೆ, ಹಿಂಗೆ ಹಾಕೊಂಡ್ಬಿಟ್ಟಿದ್ದೀವಿ. ನಾವು ಇಂಡಸ್ಟ್ರಿ ಬಗ್ಗೆ ತಲೆನೇ ಕೆಡ್ಸ್ಕೊಂತಿಲ್ಲ ಸ್ನೇಹಿತರೆ. ನಿಮ್ಮ ಕಂಪನಿ, ನಿಮ್ಮ ಲೀಡರ್ಗಳು ಅಮ್ಮ ಆದ್ರೆ ಇಂಡಸ್ಟ್ರಿ ಅಪ್ಪ. ಸೊ ಇಂಡಸ್ಟ್ರಿ ಬಗ್ಗೆ ನಿಮಗೆ ತಿಳ್ಕೊಂಡಿಲ್ಲ ಅಂತಂದು ಹೇಳಿದ್ರೆ, ನಾಳೆ ನೀವು ಸಾವಿರಾರು ಪ್ರಶ್ನೆಗಳನ್ನ ಎದುರಿಸಬೇಕಾಗಿರುತ್ತೆ, ಸೋಲನ್ನ ಒಪ್ಕೋಬೇಕಾಗಿರುತ್ತೆ. ಸೊ ಸಾವಿರಾರು ಪ್ರಶ್ನೆಗಳು ನಮಗೆ ಬರ್ತವೆ, ಸಾವಿರಾರು ವಿಚಾರಗಳು ನಮ್ಮಲ್ಲಿ ಬರ್ತವೆ, ಸಾವಿರಾರು ಜನರು ನಮಗೆ ದಾರಿಯಲ್ಲಿ ಅಡ್ಡ ಬರ್ತಾರೆ. ಅವ್ರಿಗೆಲ್ಲ ನಾವು ಎದುರುತ್ತರವನ್ನ ಕೊಡಬೇಕು ಅಂತಂದು ಹೇಳಿದ್ರೆ ಈ ಇಂಡಸ್ಟ್ರಿಯಲ್ಲಿ ಒಗ್ಗಟ್ಟಾಗಬೇಕು ಸ್ನೇಹಿತರೆ. ನೆನ್ಪಿಟ್ಕೊಳ್ಳಿ, ಇವತ್ತು ಜಾತಿ ಧರ್ಮದ ಹೆಸರು ಹೇಳ್ಬಿಟ್ಟು ರಾಜಕಾರಣ ನಡೀತಾ ಇದೆ. ಅಕಸ್ಮಾತ್ ಡೈರೆಕ್ಟ್ ಸೆಲ್ಲಿಂಗ್ ರಾಜಕಾರಣಿ ನಡೀತು ಅಂತಂದು ಹೇಳಿದ್ರೆ ಎಲ್ಲ ಪಕ್ಷಗಳು ಕಿತ್ಕೊಂಡು ಹೋಗ್ತವೆ. ಅಷ್ಟು ತಾಕತ್ತು ನಮ್ಮ ಡೈರೆಕ್ಟ್ ಸೆಲ್ಲರ್ ಹತ್ರ ಇದೆ. ಯಾಕಂದ್ರೆ ಎಲ್ಲ ಜಾತಿಯರು, ಎಲ್ಲ ಧರ್ಮದವರು, ಎಲ್ಲ ಪಂಗಡದವರು, ಎಲ್ಲ ಊರಿನವರು ಒಂದು ಸೂರಿನಲ್ಲಿ ಸೇರ್ಬಿಟ್ಟು ಒಂದು ಥಾಟ್ ಮೇಲೆ, ಒಂದು ವಿಷನ್ ಮೇಲೆ ಕೆಲಸ ಮಾಡುವಂತಹ ಏಕೈಕ ಇಂಡಸ್ಟ್ರಿ ಸ್ನೇಹಿತರೆ ಇದು. ಇದೊಂದು ಅದ್ಭುತವಾದಂತ ಪ್ರೊಫೆಷನ್. ಇದನ್ನ ನಾವೊಂದು ಕಚಡ ಪ್ರೊಫೆಷನ್ ತರ ನೋಡ್ತಾ ಇದೀವಿ, ಇದೊಂದು ಹೊಲಸು ಪ್ರವೃತ್ತಿ ಅನ್ನೋ ತರ ನೋಡ್ತಾ ಇದೀವಿ. ನಮ್ಮಲ್ಲೇ ಹೊಟ್ಟೆ ಕಿಚ್ಚು, ನಮ್ಮಲ್ಲೇ ದ್ವೇಷ. ಈ ನನ್ನ ಮಗನ ಕಂಪ್ನಿ ಹೋಗ್ಬಿಟ್ರೆ ಬಹಳ ಚೆನ್ನಾಗಾಗ್ಬಿಡುತ್ತೆ, ನನ್ನ ಹತ್ರ ಬಂದ್ಬಿಡ್ತಾರೆ ನನ್ನ ಟೀಮ್ನವರು ಅಂತ. ಇಲ್ಲಿ ಎಷ್ಟೋ ಜನ ಕುಂತಿರ್ತಾರೆ, ಸಾರ್ ಬ್ರೇಕ್ ಯಾವಾಗ ಬಿಡ್ತಾರೆ, ನನ್ನ ಮಕ್ಕಳು ಊಟಕ್ಕೆ ಬಿಟ್ರೆ ಅವ್ನ ಮೊಬೈಲ್ ನಂಬರ್ ಇಸ್ಕೋಬಹುದು, ನನ್ನ ಟೀಮಿಗಾದ್ರೆ ಹೇಳ್ಕೋಬಹುದು ಅಂತ. ಸರ್ ನಿಮ್ ಡ್ರೆಸ್ ಚೆನ್ನಾಗಿದೆ ಸರ್, ಸಖತ್ತಾಗಿ ಕಾಣಿಸ್ತೀವಿ ಸರ್, ಸೂಪರ್ ಆಗಿ ಮಾತಾಡಿದ್ರಿ, ನಂಬರ್ ಕೊಡ್ತೀರಾ? ಅವ್ರಿಗೆ ನನ್ನ ಪುಸ್ತಕದಲ್ಲಿ ಸೆಟ್ ವರ್ಕರ್ ಅಂತಾನೆ ಬರೆದಿದ್ದೀನಿ. ಓಕೆ, 3 ತರದ ನೆಟ್ವರ್ಕರ್ ಇರ್ತಾರೆ: ಎಜುಕೇಟೆಡ್ ನೆಟ್ವರ್ಕರ್, ಅನ್ಎಜುಕೇಟೆಡ್ ನೆಟ್ವರ್ಕರ್ ಅಂಡ್ ಸೆಟ್ ವರ್ಕರ್. ಸೊ ನೀವು ಎಜುಕೇಟೆಡ್ ನೆಟ್ವರ್ಕರ್ ಆಗಬೇಕು ಸ್ನೇಹಿತರೆ. ಸೊ ಇದು ನಮ್ಮ ಆಸೆ, ನಮ್ಮ ಉದ್ದೇಶಗಳನ್ನ ಹೊತ್ತಿದ್ವಿ. ರಾಹುಲ್ ಸರ್ ಅಂಡ್ ಮೇಡಮ್ ರಿಯಲಿ ಡನ್ ಎ ಗ್ರೇಟ್ ಜಾಬ್. ಇಂಥ ಎಲ್ಲ ಡೈರೆಕ್ಟ್ ಸೆಲ್ಲರ್ಗಳನ್ನ ಒಂದು ಸೂರಿನಲ್ಲಿ ಸೇರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಕರ್ನಾಟಕದ ಪರವಾಗಿ, ನಮ್ಮ ಕನ್ನಡಿಗರ ಪರವಾಗಿ ನಾವೆಲ್ಲರೂ ಅವರನ್ನ ಎದ್ದು ನಿಂತು ಒಂದು ಚಪ್ಪಾಳೆ ಮುಖಾಂತರ ಅವರನ್ನ ಹಾರೈಸೋಣ. ಸರ್, हम सब लोगों से आपको एक विनती है, तो आप लोग खड़े हो जाए और मंच पे आ जाए. ओके, आप लोगों को एक छोटा सा हाना है हमारा कर्नाटका से, ओके, क्योंकि हमारा कर्नाटका लोगों को आप लोग एक इकट्ठे किए हैं. ये हॉल में आप लोगों ने जमा किया है. ये मेरा 10 साल का कोशिश था, 10 साल का कोशिश था. आपने 10 मिनटों में करके दिखाया है. So really I hats off to both of the people who has organized the beautiful event and as well as the Reddy sir. So Reddy sir, please come on the stage, and Rahul sir and madam please come on the stage. We have a small honor. ಎಲ್ಲ ನೆಟ್ವರ್ಕರ್ ಕಡೆಯಿಂದ, ಎಲ್ಲ ಕರ್ನಾಟಕದ ನೆಟ್ವರ್ಕರ್ ಕಡೆಯಿಂದ, ಎಲ್ಲ ಕರ್ನಾಟಕದ ಲೀಗಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಕಡೆಯಿಂದ ನಾವೆಲ್ಲರೂ ಸೇರಿ ಇವರನ್ನ ಸನ್ಮಾನಿಸಬಹುದಲ್ವಾ ಸ್ನೇಹಿತರೆ? सारे लोगों की तरफ से मैं अकेला आपको सम्मानित करना चाहता हूँ.
ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಬಹಳಷ್ಟು ಜನಕ್ಕೆ ಇವನೇ ಯಾಕೆ ಸಡನ್ ಆಗಿ ಬಂದ್ಬಿಟ್ನಲ್ಲ ಎಲ್ಲಿಂದಾನೆ ಎಂಟ್ರಿ ಹೊಡೆದು ಅಂತ ಇಷ್ಟೊತ್ತ ಹಿಂದಿ ಮಾತಾಡ್ತಾ ಇದ್ದೆ. ಇವ್ರು ಎಲ್ಲಿಂದಾನೆ ಎಂಟ್ರಿ ಹೊಡೆದ್ಬಿಟ್ಟ ಏನೇನೋ ಮಾತಾಡ್ತಿದ್ದಾನೆ ಅನ್ನೋದು ಕನ್ಫ್ಯೂಷನ್. ಎಷ್ಟೆಲ್ಲ ಕನ್ಫ್ಯೂಷನ್ ಇದೆ. ಇದು ಕೈ ಎತ್ಬೋದಾ? ಇನ್ನು ಸ್ವಲ್ಪ ಜನ ನಾಚಿಕೆಯಲ್ಲಿಂದ ಕೈ ಎತ್ತಿಲ್ಲ. ಹೌದಾ? ಸೊ ಸ್ನೇಹಿತರೆ, ನನ್ನ ಹೆಸರು ಶರತ್ ಕುಮಾರ್ ಅಂತಂದೇಳಿ, ಡಾಕ್ಟರ್ ಶರತ್ ಕುಮಾರ್ ಅಂತಂದೇಳಿ. ನಾನು ನನ್ನ ಪ್ರೀತಿಯಿಂದ ನನ್ನ ಹೆಸರನ್ನ ಜನರಿಟ್ಟಿರೋದು MLM ಶರತ್ ಅಂತ. ಓಕೆ, ಸೊ MLM ಶರತ್ ಅಲ್ಲಿ ಯೂಟ್ಯೂಬ್ ಚಾನಲ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಸೊ ಇಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಆಸ್ ಅ ನೆಟ್ವರ್ಕರ್ ಆಗಿ ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಹಲವಾರು ವರ್ಷಗಳನ್ನ ಕಳೆದೆ. ಕೆಮಿಕಲ್ ಇಂಜಿನಿಯರ್ ಪದವಿಯನ್ನು ಬಿಟ್ಟು ನಾನು ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಬಂದು ಫುಲ್ ಟೈಮ್ ಪಾರ್ಟ್ ಟೈಮ್ ಎಲ್ಲ ಮಾಡಿದೆ. ಎಲ್ಲದನ್ನು ನೋಡ್ಬಿಟ್ಟು ಲಾಸ್ಟ್ಗೆ ನನಗೆ ಗೊತ್ತಾಯ್ತು ಇದರಲ್ಲಿ ಮೋಸ ನಡೀತಿದೆ, ಅನ್ಯಾಯ ನಡೀತಿದೆ, ಇದ್ರ ಬಗ್ಗೆ ಹೋರಾಟ ಎತ್ತಬೇಕು, ಧ್ವನಿ ಎತ್ತಬೇಕು ಅಂತ ಗೊತ್ತಾಗ್ಬಿಟ್ಟು ನಾನು ಯಾವುದೇ ಕಂಪನಿಯಲ್ಲಿ ರಿಜಿಸ್ಟರ್ ಆಗಿಲ್ಲ. ನನ್ನದು ಯಾವುದು ಕಂಪನಿ ಇಲ್ಲ ಸ್ನೇಹಿತರೆ. ಕರ್ನಾಟಕ ನೇರ ಮಾರುಕಟ್ಟೆ ಒಕ್ಕೂಟವನ್ನು ನಾನು ಕಟ್ಟಿದ್ದೇನೆ. ಕರ್ನಾಟಕದ ಅಷ್ಟೇ ಅಲ್ಲದೆ ಇಡೀ ಒಂದು ದೇಶದ ನೆಟ್ವರ್ಕರ್ಸಿಗೋಸ್ಕರ, ನೆಟ್ವರ್ಕರ್ಸಿಗಾಗಿ, ನೆಟ್ವರ್ಕರ್ಸ್ ಇಂದ ಕಟ್ಟಲ್ಪಟ್ಟಂತ ಒಂದು ಏಕೈಕ ಯೂನಿಯನ್ ಕರ್ನಾಟಕ ನೇರ ಮಾರುಕಟ್ಟೆ ಒಕ್ಕೂಟ, KFDS, ಕರ್ನಾಟಕ ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ನ ಅಧ್ಯಕ್ಷನಾಗಿ ನಾನು ಮಾತಾಡ್ತಾ ಇದ್ದೀನಿ. ಹಲವಾರು ವಿಚಾರಗಳನ್ನ ನಾವು ಬಯಲಿಗೆ ತರಬೇಕು ಅಂತಂದೇಳಿ ನನ್ನ ಹೋರಾಟ ನಡೀತಾ ಇದೆ. ಇದಕ್ಕೆ ಹಲವಾರು ಜನ ಲೀಡರ್ಸ್ಗಳು ಕೈ ಜೋಡಿಸಿದ್ದಾರೆ. ಬಹಳಷ್ಟು ಜನ ಕನ್ಫ್ಯೂಷನ್ ಅಂದ್ರೆ ಈ ನನ್ನ ಮಗ ಬುಕ್ಸ್ ಸೇಲ್ ಮಾಡ್ಬಿಡ್ತಾನೆ, ಪ್ರಾಡಕ್ಟ್ ಸೇಲ್ ಮಾಡ್ಬಿಡ್ತಾನೆ, ಅಥವಾ ಇವನ್ ಕಂಪ್ನಿಗೆ ಏನಾದ್ರು ಹೇಳ್ತಾನೆ, ಇವನ್ ಏನಾದ್ರು ಕಂಪ್ನಿ ಇದಾನ, ಅಥವಾ ಟ್ರೈನಿಂಗ್ಗೆ ಕರೀತಾನ, ಹೀಗೆ ಹಾಗೆ ಅಂತಂದೇಳಿ ಇನ್ನೂ ಬಹಳ ಜನ ಹೆದರ್ತಾರೆ. ನಂದು ಯಾರು ಸ್ಟೇಟಸ್ ಹಾಕೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಾನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಬಗ್ಗೆ ಮಾತಾಡ್ತೀನಿ. ನಾನು ಡೈರೆಕ್ಟ್ ಸೆಲ್ಲಿಂಗ್ ನಲ್ಲಿ ಸ್ನಾತಕೋತ್ತರ ಡಿಪ್ಲೊಮೊ ಹಾಗೂ MBA ಅನ್ನ ಮುಗಿಸಿದ್ದೀನಿ. ಸೊ ಏಷ್ಯಾ ಖಂಡದ ಮೊಟ್ಟ ಮೊದಲ ವ್ಯಕ್ತಿ, ಭಾರತದಲ್ಲಿ ಅಷ್ಟೇ ಅಲ್ಲದೆ ಏಷ್ಯಾದಲ್ಲಿ ಸ್ನಾತಕೋತ್ತರ ಡಿಪ್ಲೊಮೊ ಮತ್ತೆ MBA ಅನ್ನ ಮುಗಿಸಿ ಈ ವೃತ್ತಿಗೆ ಬಂದಿದ್ದೀನಿ. ಐ ಆಮ್ ದ ಪ್ಯೂರ್ ಎಜುಕೇಟೆಡ್ ಸರ್ಟಿಫೈಡ್ ಪರ್ಸನ್ ಇನ್ ಡೈರೆಕ್ಟ್ ಸೆಲ್ಲಿಂಗ್ ಪ್ರೆಸೆಂಟ್. ಯಾಕಂದ್ರೆ ನಾನು ಸರ್ಕಾರದ ಜೊತೆಗೆ ಮಾತಾಡ್ಬೇಕಂತಿದ್ದೀನಿ, ಪೊಲೀಸರ ಜೊತೆಗೆ, ಲಾಯರ್ ಜೊತೆಗೆ ಮಾತಾಡ್ಬೇಕಂತಿದ್ದೀನಿ ಡೈರೆಕ್ಟ್ ಸೆಲ್ಲಿಂಗ್ ಅಂದ್ರೆ ಏನು ಅಂತಂದೇಳಿ. ಹಾಗಾಗಿ ನಾನು ಮೊದಲು ಕ್ವಾಲಿಫೈಡ್ ಆಗಿದ್ದೀನಿ. ಭಾರತದಲ್ಲಿ ಜ್ಞಾನ ಭಂಡಾರ ಅಂತಂದೇಳಿ ಕನ್ನಡದಲ್ಲಿ ಪುಸ್ತಕವನ್ನು ಕೂಡ ಬರೆದಿದ್ದೀನಿ. ಆ ಪುಸ್ತಕ ತುಂಬಾ ಜನ ಓದಿದ್ದಾರೆ, ಅವ್ರ ಭವಿಷ್ಯವನ್ನು ರೂಪಿಸ್ಕೊಂಡಿದ್ದಾರೆ. ಭಾರತ ಸರ್ಕಾರ ಬಿಟ್ಟಿರೋ 2021 ಡಿಸೆಂಬರ್ 28 ರೂಲ್ಸ್ ಅನ್ನ ಕನ್ನಡದಲ್ಲಿ ಅನುವಾದವನ್ನು ಮಾಡಿಬಿಟ್ಟಿದ್ದೀನಿ. ಸೊ ಆ ಬುಕ್ಸು ತುಂಬಾ ಅದ್ಭುತವಾಗಿ ಬಂದಿದೆ. ಜೊತೆಗೆ ನಾನು ಒಂದು ಆರ್ಗನೈಸೇಷನ್ ನಡೆಸ್ತಾ ಈ ಆರ್ಗನೈಸೇಷನ್ ಥ್ರೂ ನನ್ನ ಕೆಲವೊಂದು ಬೇಡಿಕೆಗಳು ಸರ್ಕಾರಕ್ಕೆ ಇದ್ದಾವೆ. ಕರ್ನಾಟಕದಲ್ಲಿ ಪಾಠ್ಯ ಪುಸ್ತಕದಲ್ಲಿ ಕನ್ನಡದಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ನ ಒಂದು ಸಬ್ಜೆಕ್ಟ್ ಅನ್ನ ತರಬೇಕು. ಯಾರೆಲ್ಲ ಗಂಡ ಸತ್ತಿರೋ ಹೆಣ್ಣು ಮಕ್ಕಳು ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಫುಲ್ ಟೈಮ್ ಮಾಡ್ತಾ ಇದ್ದಾರೆ, ಅವರಿಗೆ ಪಿಂಚಣಿಯನ್ನ ಸರ್ಕಾರ ಕೊಡೋ ಹಾಗೆ ಮಾಡಬೇಕು. ನಮಗೆ ಒಂದು ನೆಟ್ವರ್ಕರ್ಸ್ ಭವನ ಬೇಕು. ನಾಳೆಯಿಂದ ನಾವು ಇಂಥ ಭವನದಲ್ಲಿ ಅಲ್ಲಿ ಇಲ್ಲಿ ನಾವು ಮಾಡೋ ಹಾಗಿಲ್ಲ, ನಮ್ದೇ ಒಂದು ಸ್ವಂತ ಭವನ ಬೇಕು ಅನ್ನೋದು ನನ್ನ ಹೋರಾಟ ಆಗಿದೆ. ಇದಕ್ಕೆ ಹಲವಾರು ಜನ ಲೀಡರ್ಸ್ಗಳು ಕೈ ಜೋಡಿಸಿದ್ದಾರೆ. ನಾನು ನನ್ನದೇ ಆದಂತ ಪ್ರಯತ್ನದಲ್ಲಿ ಹೋಗ್ತಾ ಇದ್ದೀನಿ. ಬಟ್ ಕಾರಣ ಏನು ಅಂತಂದ್ರೆ 97% ಜನ ಇಲ್ಲಿಗಲ್ ಕಂಪನಿಯಲ್ಲಿ ಇಲ್ಲಿಗಲ್ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಸ್ಟ್ರೆಂತ್ ಅನ್ನ ಹಿಡಿಯೋದಕ್ಕಾಗ್ತಾ ಇಲ್ಲ. ಕೇವಲ 3-5% ಜನ ಮಾತ್ರ ಲೀಗಲ್ ಬೇಸ್ ಪ್ರಾಡಕ್ಟ್ ಬೇಸ್ ಕಂಪನಿಯಲ್ಲಿ ಇದ್ದಾರೆ. ಭಾರತದಲ್ಲಿ 7 ಲಕ್ಷಕ್ಕೂ ಅಧಿಕ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿಗಳ ಹೆಸರಿನಿಂದ ಹಾವಳಿಗಳು ನಡೀತಾ ಇದೆ. ಬಟ್ ಅದರಲ್ಲಿ ಮಾನ್ಯತೆ ಪಡೆದಿರೋದು ಕೇವಲ 20-25 ಕಂಪನಿಗಳು ಮಾತ್ರ ಮಾನ್ಯತೆ ಪಡೆದಿದೆ ಸ್ನೇಹಿತರೆ. ಸೊ ಹಾಗಾಗಿ ನೀವು ಆ 7 ಲಕ್ಷ ಕಂಪನಿಗಳಲ್ಲಿ ಇದ್ದೀರೋ, ಆ 20-25 ಕಂಪನಿಗಳಲ್ಲಿ ಇದ್ದೀರೋ, ಒಂದ್ಸಲ ಎಚ್ಚರಿಕೆ. ಕ್ಲಿಯರ್? ಸೊ ಮೋಟಿವೇಶನ್ ಬೇರೆ, ರಿಯಾಲಿಟಿ ಬೇರೆ. ಹಾಗಾಗಿ ನಾನು ಮೋಟಿವೇಶನಲ್ ಟ್ರೈನರ್ ಅಲ್ಲ, ನನಗೆ ಮೋಟಿವೇಶನ್ ಮಾಡೋದಕ್ಕೆ ಬರಲ್ಲ. ಐ ಆಮ್ ದ ಬೆಸ್ಟ್ ರಿಯಾಲಿಟಿ ಸ್ಪೀಕರ್. ನಾನು ವಾಸ್ತವದ ಬಗ್ಗೆ ಮಾತಾಡ್ತೀನಿ ಅಷ್ಟೇ. ಯಾಕಂದ್ರೆ ಐ ಆಮ್ ಟೋಟಲಿ ಎಜುಕೇಟೆಡ್ ಆನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಐ ಡೋಂಟ್ ವಾಂಟ್ ಟು ಮೋಟಿವೇಟ್ ಎನಿಬಡಿ ಆನ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ಬಿಕಾಸ್ ಆಲ್ರೆಡಿ ವಿ ಆರ್ ಆಲ್ ಮೋಟಿವೇಟೆಡ್. वी नीड एजुकेशन, वी नीड अ प्रॉपर एजुकेशन. हम लोगों के पास एक प्रॉपर एजुकेशन नहीं है, हम लोगों के पास एक प्रॉपर सिस्टम नहीं है. हम लोगों के पास मोटिवेशन तो भर भर के मिल रहा है, हर एक चैनल में मिल रहा है, हर एक यूट्यूब में सब में मिल रहा है. सो हमारा मकसद ये है कि हम लोग एजुकेट हो जाए, हम लोग इंडिया में ನಂಬರ್ 1 ಬನ್ ಜಾಯ್. ಓಕೆ, ಕರ್ನಾಟಕ 8ನೇ ಸ್ಥಾನದಲ್ಲಿತ್ತು ಭಾರತದಲ್ಲಿ, ಈಗ ಕರ್ನಾಟಕ 6ನೇ ಸ್ಥಾನಕ್ಕೆ ಬಂದಿದೆ. ಓಕೆ, ಆಲ್ಮೋಸ್ಟ್ 5th ಸ್ಥಾನಕ್ಕೆ ಬಂದಿದೆ. ಕಟಿಂಗ್. ಸೊ ಭಾರತ ಹೊರ ರಾಜ್ಯದಲ್ಲಿ, ಹೊರ ದೇಶಗಳೆಲ್ಲ ಎಲ್ಲ ಕಂಪೇರ್ ಮಾಡಿದ್ರೆ ಭಾರತ 20ನೇ ಸ್ಥಾನದಲ್ಲಿತ್ತು, ಈಗ 11ನೇ ಸ್ಥಾನಕ್ಕೆ ಬಂದಿದೆ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ. ಆದ್ರೆ ಇದಿಷ್ಟು ಡೆವಲಪ್ ಆಗ್ತಾ ಇದೆ. ಶೂಲಿನಿ ಯೂನಿವರ್ಸಿಟಿ ಹಿಮಾಚಲ ಪ್ರದೇಶದಲ್ಲಿ ಭಾರತ ಸರ್ಕಾರ ಮಾನ್ಯತೆ ಪಡೆದು ಕೋರ್ಸ್ ಕೂಡ ಲಾಂಚ್ ಮಾಡಿದ್ದಾರೆ. ಸೊ ನನ್ನ
मैं ये मंच पे मेरे गुरु जो है राहुल सुदान जी है, आप लोग हैं, और कमलकांत सर है, कपिल शर्मा सर है. सो दिस आर द पीपल. ओके, मेरा मेंटर है, मेरा गुरु है. उन लोगों से मैंने बहुत कुछ डायरेक्ट सेलिंग के ऊपर सीखा हूँ. ಸೊ ಇವರೆಲ್ಲ ನನ್ನ ಗುರುಗಳು. ಇವರೆಲ್ಲ ನನಗೆ ಸ್ಟೂಡೆಂಟ್ ಯೂನಿವರ್ಸಿಟಿಯಲ್ಲಿ PG ಡಿಪ್ಲೊಮಾ ಮತ್ತು MBA ಕಲಿಸ್ಕೊಟ್ರು ಸ್ನೇಹಿತರೆ. ಓಕೆ, ಹಾಗೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ನ್ಯೂಸ್ ಪೇಪರ್ ಕೂಡ ನಾನು ಬಿಡುಗಡೆ ಮಾಡಿದೆ, ನೆಟ್ವರ್ಕ್ ಇನ್ಸೈಟ್ ಅಂತಂದೇಳಿ ಮಾಸಪತ್ರಿಕೆ, ಕನ್ನಡದು ಪ್ರಪಂಚದ ಮೊಟ್ಟ ಮೊದಲ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಸಪತ್ರಿಕೆ ಅದಾಗಿದೆ. ಓಕೆ, ಸೊ MLM ಶರತ್ ಆ್ಯಪ್ ಅಂತಿದೆ, ಅದರಲ್ಲಿ ಬರುತ್ತೆ. ಆ್ಯಂಡ್ ನಾವೆಲ್ಲ ಈಗ ಒಗ್ಗಟ್ಟಾಗೋ ಸಮಯ ಬಂದಿದೆ ಸ್ನೇಹಿತರೆ. ಈಗ ನನ್ನ ಕಂಪನಿ ನಿನ್ನ ಕಂಪನಿ ಅಂತ ನೋಡೋದಲ್ಲ, ನಾವೆಲ್ಲ ಒಗ್ಗಟ್ಟಾಗೋ ಸಮಯ ಬಂದಿದೆ. ಭಾರತ ಸರ್ಕಾರ ನಮ್ಮನ್ನು ರೆಕಗ್ನೈಸ್ ಮಾಡೋದಕ್ಕೆ ನಮಗೊಂದು ಸರ್ಟಿಫಿಕೇಟ್ ಕೂಡ ಬಿಟ್ಟಿದ್ದಾರೆ. ಭಾರತ ಸರ್ಕಾರ ನಮ್ಮನ್ನು ರೆಕಗ್ನೈಸ್ ಮಾಡೋದಕ್ಕೆ ನಮಗೊಂದು ಸರ್ಟಿಫಿಕೇಟ್ ಕೂಡ ಬಿಟ್ಟಿದ್ದಾರೆ. ಅದು ಏನು ಎತ್ತ ಅಂತಂದೇಳಿ ನಾನು ಹೇಳ್ಕೊಡ್ತೀನಿ ಆಮೇಲೆ. ಈಗ ನನಗೆ ಸಮಯ ಇರೋದು ಕೇವಲ 15 ನಿಮಿಷ. ಸೊ 15 ನಿಮಿಷದಲ್ಲಿ ನಾನು ಏನೇನು ಮಾತಾಡೋದು ಸಾಧ್ಯ ಆಯಿತು ನಾನು ಮಾತಾಡಿದ್ದೀನಿ. ಸೊ ಎಷ್ಟು ಸಾಧ್ಯನೋ ಅಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿ ನಂಬರ್ 1 ಇಂಡಸ್ಟ್ರಿ, ಬೆಸ್ಟ್ ಇಂಡಸ್ಟ್ರಿ. ಕಲಿಯೋರಿಗೆ ಕಲ್ತಿಲ್ಲ ಅಂತಂದು ಹೇಳಿದ್ರೆ ಆಗೋದಿಲ್ಲ ಸ್ನೇಹಿತರೆ. ಸೊ ಎಫರ್ಟ್ ಹಾಕಿ ಕಷ್ಟಪಡಿ. ಸೊ ನಿಮ್ಮ ಜೊತೆಗೆ ಇವರೆಲ್ಲ ಇದ್ದಾರೆ. ನಿಮ್ಮ ಜೊತೆಗೆ ಕರ್ನಾಟಕ ಅಂತ ಬಂದರೆ ಲೀಗಲ್ ಕಂಪನಿಗಳಿಗೆ, ಪ್ರಾಡಕ್ಟ್ ಬೇಸ್ಡ್ ಕಂಪನಿಗಳಿಗೆ MLM ಶರತ್ ಕೂಡ ಇರ್ತಾನೆ. KFDS ಕರ್ನಾಟಕ ನೇರ ಮಾರುಕಟ್ಟೆ ಒಕ್ಕೂಟನೂ ನಿಮ್ಮ ಜೊತೆಗೆ ನಿಂತಿರುತ್ತೆ. ಅದಕ್ಕೆ ಆದಂಥ ಲಾಯರ್ಸ್ಗಳು ಇದ್ದಾರೆ, ಅದಕ್ಕೆ ಆದಂಥ ರೂಪರೇಷೆಗಳನ್ನು ನಾವು ತಯಾರು ಮಾಡಿದ್ದೀವಿ. ಸೊ ಕರ್ನಾಟಕನ ಭಾರತದಲ್ಲಿ ನಂಬರ್ 1 ತಗೊಂಡೋಗ್ಬೇಕು. ನಾವೆಲ್ಲ ಕನ್ನಡಿಗರ ತಾಕತ್ತು ಏನು ಅಂತಂದೇಳಿ ಇಡೀ ಭಾರತಕ್ಕೆ, ನಮ್ಮ ದೇಶಕ್ಕೆ ತೋರಿಸ್ಬೇಕು. ಸೊ ದಿಸ್ ಈಸ್ ಅವರ್ ಮೇಜರ್ ಮೋಟೋ ಆಗಿದೆ. ಪ್ರತಿಯೊಬ್ಬರು ಇದರಲ್ಲಿ ಬರ್ಬೋದು. 60% ಹೆಣ್ಣು ಮಕ್ಕಳು ನೆಟ್ವರ್ಕ್ ಮಾರ್ಕೆಟಿಂಗ್ ನಲ್ಲಿ ಭಾಗಿಯಾಗಿದ್ದಾರೆ. 60% ಹೆಣ್ಮಕ್ಳು ಸ್ಟ್ರೆಂತ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿದೆ. ಸೊ ಇದೊಂದು ಬೆಸ್ಟ್ ಹೋಮ್ ಬೇಸ್ಡ್ ಬಿಸ್ನೆಸ್ ಇದೆ, ಬೆಸ್ಟ್ ಪಾರ್ಟ್ ಟೈಮ್ ಬಿಸ್ನೆಸ್ ಇದೆ, ಬೆಸ್ಟ್ ಫುಲ್ ಟೈಮ್ ಬಿಸ್ನೆಸ್ ಕೂಡ ನೀವು ಮಾಡ್ಕೋಬಹುದು. ಸೊ ನಿಮ್ಮ ಕಂಪನಿನ ನಿಮ್ಮ ಲೀಡರ್ನ ರೆಸ್ಪೆಕ್ಟ್ ಮಾಡಿ. ಹಾಗೆ ನಾನು ಹೇಳಿದ್ನಲ್ಲ, ತಾಯಿಯ ಜೊತೆಗೆ ತಂದೆನ ಹುಡುಕೋ ಪ್ರಯತ್ನ ಮಾಡಿ. ತಂದೆ ಇಲ್ಲದ ಮಕ್ಕಳಿಗೆ ಏನೇನೋ ಹೆಸರು ಕಟ್ತಾರೆ ಜನರು, ತಂದೆ ಗೊತ್ತಿಲ್ಲ ಅಂದ್ರೆ, ಹೌದಲ್ವಾ? ಸೊ ಹಾಗಾಗಿ ತಾಯಿ ಎಷ್ಟು ಇಂಪಾರ್ಟೆಂಟು, ತಂದೆನೂ ಅಷ್ಟು ಇಂಪಾರ್ಟೆಂಟು. ಅದೇ ತಂದೆ ಕೆಲಸ ಇವ್ರು ಮಾಡಿದ್ದಾರೆ. ಸರ್ मैं ये बोलना चाहता था कि डायरेक्ट सेलिंग कंपनी एक माँ जैसी है. आपका लीडर्स को फॉलो करो, आपका कंपनी को फॉलो करो, आपका सिस्टम को फॉलो करो. उसको नहीं भूलना चाहिए, उसको डिग्रेड नहीं करना चाहिए. मगर इंडस्ट्री को फॉलो नहीं किया, इंडस्ट्री का रूल्स एंड रेगुलेशन नहीं समझा, इंडस्ट्री का इन एंड आउट नहीं देखा, तो यू आर नॉट ए डायरेक्ट सेलर. आप लोग डायरेक्ट सेलर नहीं हो. गेटिंग? सो आपका कंपनी माँ जैसा है, माँ चाहिए, मगर डायरेक्ट सेलिंग इंडस्ट्री बाप है. बाप के बिना बेटा अधूरा है. गेटिंग? सो ये मेरा मकसद है, दिस इज मೈ ಇಂಟೆನ್ಷನ್. ಸೊ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಗೋಸ್ಕರ ನಾನು ಸತತ 10-15 ವರ್ಷಗಳಿಂದ ಹೋರಾಟಗಳನ್ನು ಮಾಡ್ತಾ ಇದ್ದೀನಿ. ಏಕಾಂಗಿಯಾಗಿ ನಿಂತಿದ್ದೀನಿ, ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಲೀಡರ್ಸ್ಗಳು ನನಗೆ ಹೆಗಲಿಗೆ ಕೈ ಜೋಡಿಸಿದ್ದಾರೆ, ನನ್ನ ಹಿಂದೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸರ್ ನಿಮ್ಮ ಮುಂದೆ ಹೋಗಿ ನಾವು ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರ ಧೈರ್ಯ ನನಗೆ ಆನೆ ಬರ ಬಂದಂಗೆ ಆಗಿದೆ. ಸೊ 2016-17 ನಾವು ಡಿಸೆಂಬರ್ 23 ನೆಟ್ವರ್ಕರ್ಸ್ ಡೇ ಅಂತ ಆಚರಣೆ ಮಾಡ್ತಾ ಇದ್ವಿ. ಮೊನ್ನೆ ಶಿಕ್ಷಕರ ಭವನದಲ್ಲಿ ಮಾಡಿದ್ವಿ. ಹೆಚ್ಚು ಕಡಿಮೆ 1,000 ಜನ ಸೇರಿದ್ರು ಒಂದೇ ಸೂರಿನಲ್ಲಿ. ಬಹಳಷ್ಟು ಜನ ಸರ್ ಅವತ್ತು ನಮ್ಮ ಕಂಪ್ನಿ ಮೀಟಿಂಗ್ ಇದೆ, ಅಯ್ಯೋ ಅಲ್ಲೋದ್ರೆ ಶರತ್ತಿಗೆ ಏನು ಲಾಭ, ನಮ್ಗೆ ಯಾಕೆ ಈ ಥರ ಅಂತಂದೇಳಿ ಭಾಳ ಜನ ಬಿಟ್ಟರು. ಸ್ನೇಹಿತರೆ, ನಾನೆಲ್ಲ ಹೋರಾಟ ಮಾಡ್ತಾ ಇರೋದು ನಮಗೋಸ್ಕರ. ಯಾಕಂದ್ರೆ ನಾಳೆ ನಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ, ನಮ್ಮ ಹೆಂಡತಿ ಮಕ್ಕಳಿಗೋಸ್ಕರ ನಮಗೊಂದು ರೆಕಗ್ನೇಷನ್ ಬೇಕು ಸ್ನೇಹಿತರೆ. ಅದೇ ನಮ್ಮ ಸರ್ಕಾರಕ್ಕೆ ಹೋರಾಟ. ನಮಗೆ ರೆಕಗ್ನೇಷನ್ ಇಲ್ಲ ಅಂತಂದು ಹೇಳಿದ್ರೆ ನೋ ಯೂಸ್, ಹೌದಲ್ವಾ? ಸೊ ನಮಗೆ ರೆಕಗ್ನೇಷನ್ ಬೇಕು ಸ್ನೇಹಿತರೆ. ಅದಕ್ಕೆ ನಾವೆಲ್ಲರೂ ಇಂಥ ವೇದಿಕೆನ ಸನ್ಮಾನಿಸೋಣ. ಎಲ್ಲ ಇಲ್ಲಿ ಬಂದಿರೋ ಲೀಡರ್ನ ಖುಷಿ ಪಡಿಸೋಣ, ಮಾತಾಡಿಸಿ, ಶೇಕ್ ಹ್ಯಾಂಡ್ ಕೊಡಿ, ಅಪ್ರಿಷಿಯೇಟ್ ಮಾಡಿ. ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗಿ, ನಿಮ್ಮ ಕಂಪ್ನಿಯಲ್ಲಿ ನೀವಿರಿ. ಯಾರಿಗೂ ಕಾಲು ಎಳೆಯೋ ಕೆಲಸ, ಯಾರಿಗೂ ನೆಗೆಟಿವ್ ಮಾಡೋ ಕೆಲಸ ನಾವು ಮಾಡೋದು ಬೇಡ. ನಾವೆಲ್ಲ ಒಗ್ಗಟ್ಟಾಗೋಣ. ಕ್ಲಿಯರ್? ಸೊ ನಾವೆಲ್ಲ ಬೇರೆ ಅಂತ ತೋರ್ಸೋಣ. ಸೊ 5:15 ಶೋ ಮುಗಿಯುತ್ತೆ, ಕ್ಲಾಸ್ ಮುಗಿಯುತ್ತೆ, ಇದು ಕಂಪ್ಲೀಟ್. ಇದನ್ನೆಲ್ಲ ನಾವು ಫಾಲೋ ಮಾಡ್ಕೊಂಡು ಹೋಗೋಣ. ಆರ್ ಯು ರೆಡಿ? ಈಗೇನೆಲ್ಲ ಅರ್ಥ ಆಗ್ತಾ ಇದೆನಾ? ಸೊ ಮತ್ತೆ ಈ ತರದ್ ಮಾಡ್ತಾ ಇರೋಣ ಈವೆಂಟು. ಬೇಕಾ ಬೇಡವಾ ಸ್ನೇಹಿತರೆ? ಬೇಕಲ್ವಾ? ಎಸ್. ಸೊ ಮಾಡೋಣ, ನಾವೆಲ್ಲ ಒಗ್ಗಟ್ಟಾಗೋಣ. ನಿಮ್ಮ ಹಿಂದೆ ಶರತ್ ಇರ್ತಾನೆ, ನಿಮ್ಮ ಹಿಂದೆ ಇವರೆಲ್ಲ ಇದ್ದಾರೆ. ಸೊ इन लोगों का आशीर्वाद आपके साथ है. ओके, ये लोग डायरेक्ट सेलिंग इंडस्ट्री के लिए बहुत अच्छे काम कर रहे हैं. सो ऐसे ही ये इंडस्ट्री को ये लोग आगे लेके जाएं. और मैडम का इंटरव्यू तो एकदम जबरदस्त रहता है. यूट्यूब में जब भी हम देखते हैं, मैडम का सवाल डायरेक्ट शूट रहता है. सो बहुत बढ़िया लगता है कि डायरेक्ट सेलिंग सही है. ओके, सो डायरेक्ट सेलिंग
ನೀವು ಕೂಗಿದ್ರೆ ಹೆಂಗಿರ್ಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ಇದೆಲ್ಲ AC ಆಫ್ ಆಗ್ಬೇಕು, ಕರೆಂಟ್ ಆಫ್ ಆಗ್ಬೇಕು. ದಟ್ ಈಸ್ ದ ಪವರ್ ಆಫ್ ನೆಟ್ವರ್ಕರ್. ಓಕೆ, ಒಬ್ಬೊಬ್ಬ ನೆಟ್ವರ್ಕರ್ ಒಂದೊಂದು ಸಿಂಹ ಸ್ನೇಹಿತರೆ. ಕಮ ಡೈರೆಕ್ಟ್ ಸಲೂನ್, ಡೈರೆಕ್ಟ್ ಸಲೂನ್, ಡೈರೆಕ್ಟ್ ಸಲೂನ್. ವೆರಿ ಗುಡ್. ಡೈರೆಕ್ಟ್ ಸಲೂನ್ 100% ಸಹಿ. ಡೈರೆಕ್ಟ್ ಸೆಲ್ಲಿಂಗ್ 100% ಕರೆಕ್ಟ್ ಆಗಿದೆ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ನನಗೆ ಈ ವೇದಿಕೆನ ಕೊಟ್ಟಿರುವಂಥ ಸರ್ರಿಗೆ ಎಲ್ಲರಿಗೂ ನಾನು ನಮಸ್ಕಾರ ಹೇಳ್ತೀನಿ. ಸೊ ನನ್ನ ಮಾತಿನಲ್ಲಿ ಏನಾದರೂ ನಿಮಗೆ ತಪ್ಪು ಕಾಣಿಸಿದ್ರೆ ಕ್ಷಮೆ ಇರಲಿ. ಕನ್ನಡ ಹುಡುಗ, ನಿಮ್ಮ ಹುಡುಗ. ಓಕೆ, ನೀವೆಲ್ಲ ನನಗೆ ದೇವರಿದ್ದಾಗೆ. ನಿಮ್ಮಿಂದಾನೇ ನಾನು ಬೆಳೀತಾ ಇರೋದು, ನಿಮಗೋಸ್ಕರನೇ ನಾನು ಕಷ್ಟಪಡ್ತಾ ಇರೋದು ಸ್ನೇಹಿತರೆ. ಓಕೆ, ಸೊ ಹಾಗಾಗಿ ಒಂದು ಒಳ್ಳೆ ವೇದಿಕೆ. ನಾನು ಮಾಡಿರೋ ವೇದಿಕೆಯಲ್ಲಿ ನಾನು ಬೇಜಾರು ಮಾತಾಡಿದ್ದೀನಿ, ಬಟ್ ಇವತ್ತು ನನಗೆ ಬೇರೆ ವೇದಿಕೆನ ಕೊಟ್ಟು ಬೇರೆಯೊಬ್ರು ನನಗೆ ಕರೆದಿರೋದು ತುಂಬ ಹೆಮ್ಮೆ ಅನಿಸ್ತಾ ಇದೆ. ನೀವೆಲ್ಲ ಬಂದಿರೋದು ದೊಡ್ಡ ದೊಡ್ಡ ದಿಗ್ಗಜರು, ಅವ್ರವ್ರ ಕಂಪ್ನಿ ಮೀಟಿಂಗ್ ಬಿಟ್ಟು ಬರೋದಿಲ್ಲ, ಎಲ್ಲರೂ ಬಿಟ್ಟು ಬಂದಿದ್ದಾರೆ, ಎಲ್ಲ ಕ್ಲಾಸ್ ಆಫ್ ಮಾಡಿದ್ದಾರೆ. ಅಂತಂದು ಹೇಳಿದ್ರೆ ಈಗ ಒಗ್ಗಟ್ಟಾಗೋ ಟೈಮ್ ಬಂದಿದೆ ಕರ್ನಾಟಕದಲ್ಲಿ ಅಂತ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ನನಗೊಂದು ಚಿಕ್ಕ ಆಶೀರ್ವಾದ ನಿಮ್ದು ಬೇಕು. ಸೊ ಎಲ್ಲರೂ ಎದ್ದು ನಿಂತು ನನ್ನನ್ನು ಆಶೀರ್ವಾದ ಮಾಡಿ ನನಗೆ ಈ ಕನ್ನಡ ಮಾತೆ, ಈ ಕನ್ನಡ ಮಾತೆ, ಕನ್ನಡ ತಾಯಿ ನನಗೆ ಇನ್ನೂ ಶಕ್ತಿ ಕೊಡಲಿ ನಿಮ್ಮ ಸೇವೆ ಮಾಡೋದಕ್ಕೆ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ. ಈಗ ಶರತ್ ರೆಡಿಯಾಗಿದ್ದಾನೆ, ಸಿದ್ಧವಾಗಿದ್ದಾನೆ. ಆರ್ ಯು ವಿತ್ ಮೀ? ಆರ್ ಯು ವಿತ್ ಮೀ? ಯೆಸ್ ಸೂಪರ್. ಓಕೆ, ಸೊ ಸ್ನೇಹಿತರೆ ನಾನು ಇರ್ತೀನಿ ಹೊರಡ್ತೀನಿ. सर आपने हमारा ऑनर किया. मैं यामिनी जी को और रेड्डी सर को एक बार स्टेज पे बुलाना चाहूँगा कि हम भी DSN की तरफ से सर को एक ऑनर देते हैं छोटा सा. ಸ್ನೇಹಿತರೆ, ಇವತ್ತು ಆಕ್ಚುಲಿ ನಾನು ಲೇಟಾಗಿ ಬಂದೆ. 9:00 ಬರಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, 1 ತಿಂಗಳಿಂದ ಕಾಯ್ತಾ ಇದ್ದೆ. 11:00 ನನ್ನ ಮಗಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ಆಸ್ಪತ್ರೆಗೆ ಕರ್ಕೊಂಡೋದ್ವಿ. ಫುಡ್ ಇನ್ಫೆಕ್ಷನ್ ಆಗಿದೆ, ಅಡ್ಮಿಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ಹೋಲ್ ರಾತ್ರಿ ನಾನು ಅಲ್ಲೇ ಇದ್ದೆ. ಹಾಗಾಗಿ ನಾನು ಬರೋದು ಸ್ವಲ್ಪ ಲೇಟ್ ಆಯಿತು. ಅವನು ಇನ್ನೂ ಅಡ್ಮಿಟ್ ಆಗಿದ್ದಾನೆ, ಈಗ ಸ್ಕ್ಯಾನಿಂಗ್ ಎಲ್ಲ ನಡೀತಾ ಇದೆ. ಅವನಿಗೆ ಜಲ್ದಿ ರಿಕವರಿ ಆಗಲಿ ಅಂತಂದೇಳಿ ನಿಮ್ಮ ಕಡೆಯಿಂದನೂ ಹಾರೈಕೆ ಸಿಗ್ಲಿ ಅಂತ ನಾನು ಇದನ್ನ ಹೇಳ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. Sí, es que ahora te para avanzar,